ಹೇ ಗೆಸ್ ವಾಟ್, ಇವತ್ತು ನಾವು ಇಷ್ಟಪಟ್ಟಿದ್ದು ಎಲ್ಲ ತಿನ್ಬೋದು. ವಡಾಪಾವ್, ಪಿಜ್ಜಾ, ಮಂಚೂರಿ, ಪಾನಿಪುರಿ, ಸ್ವೀಟ್ಸ್, ಐಸ್ ಕ್ರೀಮ್ಸ್, ವಾಟ್ ಎವರ್. ಬಿಕಾಸ್ ಇವತ್ತು ಜಂಕ್ ಡೇ. ಯು ನೋ ವಾಟ್, ಇವತ್ತು ಒಂದೇ ದಿನ, ನಾಳೆಯಿಂದ ಅಲ್ಲ. ನಾವು ಹುಟ್ಟಿದ ವರ್ಷ ಇತ್ತಲ್ಲ, ಈ 94, 95, 96ನೇ ಇಸ್ವಿಲ್ ಹುಟ್ಟಿದ್ವಲ್ಲ, ಆಗ ಒಂದು ರಿಸರ್ಚ್ ಮಾಡಿ ಹೇಳಿದ್ರು, ಒಬ್ಬ ಮನುಷ್ಯನ ದೇಹಕ್ಕೆ ಇಡೀ ವರ್ಷ 7 ಲೀಟ್ರ್ ಎಣ್ಣೆ ಬೇಕಾಗ್ತಿತ್ತಂತೆ. 7 ಅಂದ್ರೆ ಅದು ಪ್ರತಿದಿನ ಬೆಳಗ್ಗೆ ಚಿತ್ರಾನ್ನ, ಪುಳಿಯೋಗರೆ, ದೋಸೆಯಿಂದ ಹಿಡಿದು ಹಬ್ಬದಲ್ಲಿ ಮಾಡೋ ಹೋಳಿಗೆ ಗಿಳಿಗೆ ಎಲ್ಲ ಸೇರಿ 7 ಲೀಟ್ರ್ ಹಬ್ಬಬ್ಬ ಅಂದ್ರೆ ಎಣ್ಣೆ ಹೋಗ್ತಿತ್ತಂತೆ. ಆದ್ರೆ ಈಗ 2000 ಇಸ್ವಿ ಆದ್ಮೇಲೆ ಅದು 20 ಲೀಟ್ರ್ಗಿಂತ ಜಾಸ್ತಿ ಆಗಿದೆಯಂತೆ. ಜಸ್ಟ್ ಇಮ್ಯಾಜಿನ್. ಅದಕ್ಕೆ ಇವಾಗ ಬರೀ ಬೊಜ್ಜು, ದಪ್ಪ ದಪ್ಪ ಬೊಜ್ಜು ಅಂತ ಜಾಸ್ತಿ ಹೇಳ್ತಾ ಇರೋದು. ಸೊ ನ್ಯೂ ಇಯರ್ಗೆ ಕಾಯ್ಬೇಕು ಅಂತೇನಿಲ್ಲ. ಇವತ್ತಿಂದ, ಈಗಿಂದ ಅಥವಾ ನಾಳೆಯಿಂದ ಒಂದು ರೆಸೊಲ್ಯೂಷನ್ ತಗೊಳ್ಳೋಣ. ಏನಂತ ಹೇಳಿ, ವಾರಕ್ಕೊಂದ್ಸಲನೋ ಅಥವಾ ತಿಂಗಳಿಗೆ 3 ಸಲನೋ ಹೊರಗಡೆ ಜಂಕ್ ಫುಡ್ ನಮಗೆ ಬೇಕಾದಂಗೆ ತಿನ್ನೋಣ. ಆ್ಯಂಡ್ ಉಳಿದಿದ್ದು ಎಲ್ಲ ದಿನ ಮನೇಲಿ ಯಾಕೆ ಊಟ ಮಾಡಬಾರ್ದು ಅಂತ ಅಲ್ವಾ. ಆ್ಯಂಡ್ ಒಂದು ಕಾಮೆಂಟ್ ಹಾಕಿ, ನಿಜ ಹೇಳಿ, ಈ ಫಾದರ್ಸ್ ಡೇ, ಮದರ್ಸ್ ಡೇ ಥರ ಇಂಟರ್ನ್ಯಾಷನಲ್ ಜಂಕ್ ಡೇ ಇದೆ ಅಂತ ಕೂಡ ನಿಮ್ಗೆ ಗೊತ್ತಿತ್ತಾ? ಗೊತ್ತಿತ್ತು ಅಂದ್ರೂ ಕಾಮೆಂಟ್ ಹಾಕಿ, ಗೊತ್ತಿರಲಿಲ್ಲ ಅಂದ್ರೂ ಕೂಡ ಕಾಮೆಂಟ್ ಹಾಕಿ. ಹ್ಯಾವ್ ಅ ಗ್ರೇಟ್ ಡೇ. ಟೇಕ್ ಕೇರ್.